ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಇಡಿಯ ನೋಟಿಸ್ ಅನ್ನು ರದ್ದುಗೊಳಿಸಿತು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿತು. ಇಡಿಯ ಅರ್ಜಿಯನ್ನ ತಿರಸ್ಕರಿಸಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ ಎಂದರು ಬೈರತಿ ಸುರೇಶ್. ಇದು ರಾಜಕೀಯ ಪ್ರೇರಿತ ಎಂದು ನಾವು ಹಿಂದೆನೇ ಹೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣ ಇಡಿಗೆ ಸರ್ವೋಚ್ಚ ನ್ಯಾಯಾಲಯ ಛೀಮಾರಿ ಹಾಕಿದೆ. ವಿಧಾನಸೌಧದಲ್ಲಿ ಸಿಎಂನ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿಎಂಎಲ್ಎ ಆಕ್ಟ್ ಬರೋದಿಲ್ಲ ಎಂದು ನೋಟಿಸ್ ರದ್ದು ಮಾಡಲಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಇದು ರಾಜಕೀಯ ಪ್ರೇರಿತ ಎಂದು ನಾವು ಅವತ್ತೇ ಹೇಳಿದ್ದೆವು. ಈಗ ಸರ್ವೋಚ್ಚ ನ್ಯಾಯಾಲಯವೇ ರಾಜಕೀಯ ಮಾಡಬೇಡಿ ಎಂದು ಇಡಿಗೆ ಹೇಳಿದೆ. ಇದು ದೇಶಕ್ಕೆ ಅನ್ವಯ ಆಗುತ್ತೆ. 2021ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಿಎಂ ಪತ್ನಿಗೆ ಸೈಟು ಕೊಟ್ಟರು. ಅವರಿಗೆ ನೈತಿಕತೆ ಇದ್ರೆ ಮಾತನಾಡೋದು ನಿಲ್ಲಿಸ್ಲಿ. ಆಗ ಬೈರತಿ ಸುರೇಶ್ ಅವರು ಮಂತ್ರಿ ಆಗಿದ್ರ. ಪಾರ್ವತಿ ವೈಯಕ್ತಿಕ ಜೀವನ ಕೆದಕುವ ಕ್ಷುಲ್ಲಕ ರಾಜಕೀಯ ನಾವು ಕಾನೂನಿನ ಕಾರ್ಯವ್ಯಾಪ್ತಿಗೆ ಒಳಗಬೇಕಾಗುತ್ತೆ. ಪಿಎಂಎಲ್ಎ ಆಕ್ಟ್ ಈ ಪ್ರಕರಣದಲ್ಲಿ ಬರೋದೇ ಇಲ್ಲ. 14 ಸೈಟ್ ಹಿಂದಕ್ಕೆ ಕೊಟ್ಟಿರೋದ್ರಿಂದ ಯಾವ ಮನಿ ಲ್ಯಾಂಡ್ರಿಂಗೂ ಆಗಿಲ್ಲ. ವಿಧಾನಸೌಧದ ಮುಂಭಾಗದಲ್ಲಿ ಸಚಿವ ಬೈರತಿ ಸುರೇಶ್ ಹಾಗೂ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಉಚ್ಚ ನ್ಯಾಯಾಲಯ ಪಾರ್ವತಿ ಮೇಡಮ್ ಅವರದು ಮತ್ತು ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರಿಗೆ ಇಬ್ಬರಿಗೂ ನೀಡಿದಂಥ ನೋಟಿಸನ್ನು ರದ್ದು ಮಾಡ್ತಾ ಭಾಳ ಸ್ಪಷ್ಟವಾಗಿ ಏನನ್ನು ಉಲ್ಲೇಖ ಮಾಡಿತ್ತು ಅಂತ ಹೇಳಿದ್ರೆ, ಇಲ್ಲಿ ಯಾವ ಕಾರಣಕ್ಕೂ ಕೂಡ ಅಪರಾಧ ಆಗಿಲ್ಲ, ಅಂದರೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ, ಅದರಿಂದ PMLA ಆ್ಯಕ್ಟ್ ಬರೋದಿಲ್ಲ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿ ನೋಟಿಸನ್ನೇ ರದ್ದು ಮಾಡಿತ್ತು. ಅದರ ವಿರುದ್ಧ ಇಡಿನವರು ಇದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದಂಥ ಅರ್ಜಿ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ದಯವಿಟ್ಟು ನಮ್ಮಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀವು ಬಯಸ್ತಿದ್ರೆ ಇದನ್ನು ನೀವು ಜಾಸ್ತಿ ಎಳಿಬಾರ್ದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಅವರಿಗೆ ಇದನ್ನು ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಹೇಳಿದ್ದು ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಈಗಾಗಲೇ ಮಾನ್ಯ ಸಚಿವರು ಹೇಳಿದಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇತ್ತು. ಇದು ರಾಜಕೀಯ ಪ್ರೇರಿತ ಅಂತ ಪದೇ ಪದೇ ನಾವು ಎಷ್ಟು ಕೂಡ ಹೇಳಿದ್ರು ತಾವೂ ಅದಕ್ಕೆ ನಮಗೆ ಸಹಕಾರ ಕೊಡಲಿಲ್ಲ. ಇದು ರಾಜಕೀಯ ಪ್ರೇರಿತ ಅಂತೇಳಿ ನಾವೊಂದು 100 ಸತಿ ಬಡ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂಥ ನಿಜಾಂಶ ಇಲ್ಲ, ನೈಜತೆಯಿಂದ ಕೂಡಿಲ್ಲ, ಇದು ಬರೀ ಪ್ರೇರಿತ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಆ ನ್ಯಾಯಾಲಯನೇ ಇವತ್ತು ಭಾಳ ಸ್ಪಷ್ಟವಾಗಿ ರಾಜಕಾರಣವನ್ನು ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನು ಬಳಸ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇಡಿ ಅವ್ರಿಗೆ ಹೇಳಿದ್ದಾರೆ. ಈ ಮಾತು ಭಾಳ ದೇಶಕ್ಕೆ ಅನ್ವಯ ಆಗುತ್ತೆ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದೇನಿದೆಯಲ್ಲ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಅದನ್ನು ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಅರ್ಜಿ ವಜಾ ಮಾಡೋ ಮುಖ್ಯನಾ ಮೂಡಾ ಪ್ರಕರಣದಲ್ಲಿ ಹಗರಣ ಆಗಿದೆ